ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಸಾಗರ ಜನತ್ ನಗರ ವಾಸಿಗಳಿಂದ ಈ ಸ್ವತ್ತಿಗಾಗಿ ಪ್ರತಿಭಟನೆಗೆ ಬೆಂಬಲ ನೀಡಿದ ರೈತ ಸಂಘಟನೆ. ರಾಜ್ಯ ಸರ್ಕಾರಿ ನೌಕರರ ರಾಜ್ಯ ಮಟ್ಟದ ಕ್ರೀಡೆಯಲ್ಲಿ ಶೈಲಜಾ, ಮಂಜುಳಾ, ಪ್ರೇಮ, ಫಿಲೋಮಿನರ ಸಾಧನೆ. ಕಾರಣಗಿರಿಯಲ್ಲಿ ಕಲಾವಿದ ಮಳಲಿ ಶೀನಯ್ಯನವರ ಸ್ಮರಣೆ. ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಸಾಗರ ತಾಲೂಕಿನ ಬಿಲುಗೋಡಿ ಕಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕಿ ಶೈಲಜಾ ಪ್ರಕಾಶ್ ಶಾಟ್ಪುಟ್ ಎಸೆತದಲ್ಲಿ ತೃತೀಯ ಬಹುಮಾನ, ಮಂಚಾಲೆ ಶಾಲೆಯ ಪ್ರೇಮ ಫಿಲೋಮಿನಾ ಪಟಾಡೋ ಟೆನಿಕಾಟ್ ಸಿಂಗಲ್ಸ್ ಮತ್ತು ಡಬಲ್ಸ್ನಲ್ಲಿ ಪ್ರಥಮ ಬಹುಮಾನ ಹಾಗೂ ಬರೂರು ಸಿಆರ್ಪಿ ಮಂಜುಳಾ ಎಸ್ ಅವರು ಟೆನಿಕಾಟ್ ಡಬಲ್ಸ್ನಲ್ಲಿ ಪ್ರಥಮ ಬಹುಮಾನ ಪಡೆದು ಸಾಗರಕ್ಕೆ ಕೀರ್ತಿ ತಂದಿದ್ದಾರೆ. ಸಾಗರ ಜನತ್ ನಗರ ವಾರ್ಡ್ ಸಂಖ್ಯೆ 26ರಲ್ಲಿ ವಾಸ ಮಾಡುತ್ತಿರುವ 136 ಕುಟುಂಬಗಳಿಗೆ ನಗರಸಭೆಯಿಂದ ಈ ಸ್ವತ್ತು ನಿರಾಕರಣೆ ಹಿನ್ನೆಲೆಯಲ್ಲಿ ಸೋಮವಾರ ನಾಗರಿಕ ಹೋರಾಟ ವೇದಿಕೆ ವತಿಯಿಂದ ನಗರಸಭೆ ಎದುರಿನ ಅಂಬೇಡ್ಕರ್ ಪುತ್ಥಳಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಜಿಲ್ಲಾ ರೈತ ಸಂಘದವರು ಕೂಡ ಪ್ರತಿಭಟನೆಗೆ ಬೆಂಬಲ ನೀಡಿದರು. ಪ್ರತಿಭಟನೆ ಉದ್ದೇಶಿಸಿ ಪುರಸಭೆ ಮಾಜಿ ಅಧ್ಯಕ್ಷ ತೀನಾ ಶ್ರೀನಿವಾಸ್ ಮಾತನಾಡಿ, ರಾಜ್ಯ ಸರ್ಕಾರವೇ ಹಕ್ಕುಪತ್ರ ನೀಡಲು ಆದೇಶಿಸಿದ್ದು, ಅಂತೆಯೇ ಇಲ್ಲಿನ ನಿವೇಶನಗಳಿಗೆ ಮೌಲ್ಯ ಕಟ್ಟಿಸಿಕೊಂಡು ಹಕ್ಕುಪತ್ರ ನೀಡಲಾಗಿದೆ. ಮಾತ್ರವಲ್ಲದೆ ಇಲ್ಲಿನ 136 ಕುಟುಂಬಗಳು ಕಳೆದ 40 ವರ್ಷಗಳಿಂದಲೂ ನಗರಸಭೆಗೆ ಕಂದಾಯ ಪಾವತಿ ಮಾಡುತ್ತಾ ಬರುತ್ತಿವೆ. ಹೀಗಿದ್ದು ಈ ಸ್ವತ್ತು ನಿರಾಕರಣೆ ಮಾಡುತ್ತಿರುವುದು ಅಕ್ಷಮ್ಯ ಎಂದು ಹೇಳಿದರು. ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ದಿನೇಶ್ ಶಿರ್ವಾಳ ಮಾತನಾಡಿ, ಬಡ ಜನತೆ ಈ ಸ್ವತ್ತಿಗಾಗಿ ಪ್ರತಿಭಟನೆ ಆರಂಭಿಸಿರುವುದೇ ಪ್ರಥಮ ಗೆಲುವು. ತಮ್ಮ ತಪ್ಪಿಲ್ಲದೆ ಈ ಸ್ವತ್ತಿಗಾಗಿ 8 ವರ್ಷಗಳಿಂದ ಅಲೆದಾಡುತ್ತಿರುವ ಈ ಪ್ರಕರಣವನ್ನು ಜಿಲ್ಲಾಧಿಕಾರಿ ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಈ ಕುಟುಂಬಗಳಿಗೆ ನ್ಯಾಯ ಒದಗಿಸಬೇಕು. ಇಲ್ಲವಾದಲ್ಲಿ ರೈತ ಸಂಘವು ನಗರಸಭೆಯ ಎದುರು ಹೋರಾಟ ಆರಂಭಿಸಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಲಿದೆ ಎಂದು ಎಚ್ಚರಿಕೆ ನೀಡಿದರು. ಸಾಮಾಜಿಕ ಕಾರ್ಯಕರ್ತ ಸತೀಶ್ ಕೆ, ಶ್ರೀಧರ್ ಜೋಗಿ, ಅಶ್ವಿನಿ ಹೆಗಡೆ, ಬಾಷಾ ಸಾಬ್, ಫಿರ್ದೋಸ್, ಮುನಾವರ್, ಯಶೋಧ, ಸಾದಿಕ್, ಅಸ್ಫಕ್, ಗೋಪಿ, ಸಂತೋಷ್ ಸೇರಿದಂತೆ ಸ್ಥಳೀಯ ವಾಸಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನಂತರ ನಗರಸಭೆಯ ಆಯುಕ್ತರ ಭರವಸೆ ಮೇಲೆ ಪ್ರತಿಭಟನೆ ನಿಲ್ಲಿಸಲಾಯಿತು. ನಮ್ಮ ಹೋರಾಟ ಇವತ್ತಿಗೆ ಮುಗಿಯಲ್ಲ, ಇವತ್ತು ಸ್ಟಾರ್ಟ್. ಬರೀ ನಿಮ್ಮ ಜನತೆಯಲ್ಲಿದ್ದಲ್ಲ, ಎಲ್ಲ ಬಡಾವಣೆಯ ಜನಸಾಮಾನ್ಯರು ಈ ನಗರಸಭೆ ಆಡಳಿತದಿಂದ ಭಾಳ ಬೇಸತ್ತಿದ್ದಾರೆ. ನಾ ಹೇಳ್ತೇನಲ್ಲ, ಅವಾಗ ಅಲ್ಲಿ ಯಾವುದೇ ಒಂದು ಅರ್ಜಿ ಕೊಟ್ಟರೆ ನೀವು ಹೋಗಿ ಯಾರ್ಯಾರು ರಾಜಕೀಯದವ್ರನ್ನ ಬ್ರೋಕರ್ನ ಹಿಡಿದೇ ಇದ್ರೆ ನಿಮ್ಮ ಅರ್ಜಿನೇ ಮುಂದೋಗಲ್ಲ. ಬ್ರೋಕರು 50-100 ಬಂಡ್ಲ ತಗೊಬರ್ತಾನೆ ಇಲ್ಲಿ ಕೆಲಸದ್ದು. ನಗರಸಭೆ ಅಂದರೆ ಸ್ಥಳೀಯ ಸಂಸ್ಥೆ, ಇದು ಸರ್ಕಾರ ಇದ್ದಂಗೆ ಸಾಗರಕ್ಕೆ. ಆಮೇಲೆ ಈ ನಗರಸಭೆ ನಡೀತಾ ಇರೋದು ನಿಮ್ಮ ಕಂದಾಯ ದುಡ್ಡಲ್ಲಿ. ನೀವೇ ಅವರಿಗೆಲ್ಲ ಅನ್ನ ಹಾಕ್ತಾ ಇರೋದು ಆಫೀಸ್ ಒಳಗಿರೋರಿಗೆ. ನಿಮ್ಮ ಕೈ ಕೆಳಗಿರ್ತಕ್ಕಂಥ ಸಿಬ್ಬಂದಿ ಅವರು ಏನ್ರಿ, ನೀವು ಅವ್ರ ಕೈ ಕೆಳಗೆ ಕೆಲಸ ಮಾಡ್ತೀರಾ? ಅವರು ಜನರ ಹಣದಿಂದ, ತೆರಿಗೆ ಹಣದಿಂದ ತಾವುಗಳು ವಾಸ ಮಾಡ್ತಾ ಇರ್ತಕ್ಕಂಥ ಮನೆಗಳ ದಾಖಲೆಗೆ ಈ ಸ್ವತ್ತನ್ನು ನಗರಸಭೆಯಿಂದ ನಿರಾಕರಣೆ ಮಾಡಿರ್ತಕ್ಕಂಥ ವಿಚಾರದಲ್ಲಿ ತಾವೆಲ್ಲರೂ ಕೂಡ ಭಾಳ ದಿನಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದೀರಿ. ನಾನು ಕೂಡ ನಮ್ಮ ಮಾಧ್ಯಮ ಮಿತ್ರರು ಭಾಳ ಒಳ್ಳೆ ರೀತಿಯಲ್ಲಿ ಅದನ್ನು ಪ್ರಕಟ ಮಾಡ್ತಾನೆ ಬಂದರು. ಪತ್ರಿಕೆ ಮತ್ತು ಮಾಧ್ಯಮದಲ್ಲಿ ಅದನ್ನೆಲ್ಲ ನೋಡಿ ತಿಳ್ಕೊಂಡಿದ್ದೀವಿ. ನೀವು ಕೇಳ್ತಾ ಇರ್ತಕ್ಕಂಥದ್ದು ನ್ಯಾಯವಾಗಿದೆ. ಮತ್ತು ನಿಮಗೆ ಏನು ಈ ಸ್ವತ್ತನ್ನು ಕೊಡಲಿಕ್ಕೆ ವಿಳಂಬ ನೀತಿ, ಈ ವಿಚಾರದಲ್ಲಿ ತಾವುಗಳು ಅದನ್ನು ಪ್ರತಿಭಟಿಸ್ತಾ ಇರ್ತಕ್ಕಂಥದ್ದೇ ಮೊದಲನೇ ಗೆಲುವು. ತಾವು ಅಧಿಕಾರಿಗಳ ವಿಳಂಬ ಧೋರಣೆಯನ್ನು ಖಂಡಿಸಿ ಮನೆಯಿಂದ ಆಚೆ ಬಂದು ನಗರಸಭೆ ಬಾಬಾ ಸಾಹೇಬರ ಮುಂದೆ ಕೂತ್ಕೊಂಡಿದ್ದೀರಲ್ಲ, ಅದೇ ಮೊದಲನೇ ಗೆಲುವು. ನಿಮಗೆ ಪ್ರತಿಭಟಿಸ್ತಕ್ಕಂಥ ವಿಚಾರ ಇವತ್ತು ಅಧಿಕಾರಿಗಳು ಜನಪ್ರತಿನಿಧಿಗಳ ಹಿಂದೆ ಓಲೆ ಬಸವನ ರೀತಿ ಅಲ್ದಾಡೋದು ಬಿಟ್ಟು ಜನರ ಕೆಲಸ ಮಾಡಬೇಕಾಗಿತ್ತು. ನಗರಸಭೆ ಕಮಿಷನರು ಹಾಗೆ ನಮ್ಮ ಉಪವಿಭಾಗಾಧಿಕಾರಿಗಳು ಕೂಡ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಈ 136 ಕುಟುಂಬಗಳು ಏನು ಇವತ್ತು ಬೀದಿಲಿ ಬಂದು ಕೂತ್ಕೊಂಡಿದ್ದಾರೆ, ಇವರೆಲ್ಲರ ವಾಸದ ಮನೆಯ ದಾಖಲೆಗಳನ್ನು ಈ ಸ್ವತ್ತು ಮಾಡಿಕೊಡ್ಬೇಕು. ಅವರೆಲ್ಲರನ್ನೂ ಕೂಡ ಈ ಹೋರಾಟದಿಂದ ಮುಕ್ತಿ ಮಾಡಬೇಕು ಅಂತೇಳಿ ನಾನು ಮೊದಲನೇದಾಗಿ ಮನವಿ ಮಾಡ್ಕೊಳ್ತೇನೆ, ಒತ್ತಾಯ ಕೂಡ ಮಾಡ್ತೀನಿ.
ಈ ಜಿಲ್ಲೆಯ ಜಿಲ್ಲಾಧಿಕಾರಿ ಈ ಕೂಡಲೇ ಇವರ ರಕ್ಷಣೆಗೆ ಧಾವಿಸಬೇಕು. ಕಾನೂನಾತ್ಮಕವಾದ ಏನೇನು ತೊಡಕುಗಳಿದ್ದಾವೆ ಅವೆಲ್ಲವೂ ನಿವಾರಣೆ ಮಾಡಿ ಇವರ ಭೂ ದಾಖಲೆಗಳು, ಇವರ ವಾಸದ ಮನೆ ದಾಖಲೆಗಳನ್ನ ಈ ಸ್ವತ್ತು ಮಾಡಿಕೊಡ್ಲಿಕ್ಕೆ ಕ್ರಮ ತೆಗೆದುಕೊಳ್ಬೇಕು ಕೂಡಲೇ. ಅದು ಅವ್ರ ಕರ್ತವ್ಯ. ಅವ್ರು ಅದಕ್ಕೆ ಸಂಬಳ ಪಡಿತಾರೆ ಅದೇ ಕೆಲಸಕ್ಕೆ. ಇದರಿಂದ ನುಡಿಸ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಅವರೆಲ್ಲರನ್ನೂ ಕೂಡ ಗೌರವದಿಂದ ಕಂಡು ಈ ಬಿಸಿಲಲ್ಲಿ ಮಕ್ಕಳನ್ನ, ಹೆಣ್ಮಕ್ಳನ್ನ, ವೃದ್ಧರನ್ನೆಲ್ಲ ಕರ್ಕೊಂಡ್ಬಂದವರು ಇಲ್ಲಿ ಕೂತಿರೋದನ್ನ ಗಂಭೀರವಾಗಿ ಪರಿಗಣಿಸಿ ಇನ್ನೊಂದೆರಡು ದಿವಸದಲ್ಲೂ ಎಲ್ಲ ಅವ್ರು ಇವತ್ತು ಭರವಸೆ ಕೊಡಬೇಕು. ಅವರಿಗೆ ನಾವು ಮುಗಿಸ್ತೀವಿ ಅಂತ ಅವರ ಯಾರು ಅಧಿಕಾರಿಗಳ ಮುಖಾಂತರ, ಜಿಲ್ಲಾಧಿಕಾರಿಗಳು ಅವ್ರು ಎಸಿನೋ ತಹಶೀಲ್ದಾರ್ನ ಕಳಿಸಿ ನಾವು ಈ ವಿಚಾರವನ್ನು ಮುಗಿಸ್ಕೊಡ್ತೀವಿ ಅಂತೇಳಿ ನಗರಸಭೆ ಕಮಿಷನರ್ ಮುಖಾಂತರ ಹೇಳಿಸಿ ಈ ಹೋರಾಟವನ್ನು ಪಾಪ ಅವ್ರ ಮನೆಗಳಿಗೆ ಕಳಿಸುವಂಥ ವ್ಯವಸ್ಥೆ ಆಗಬೇಕು. ಇಲ್ಲವಾದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಈ ಜನ್ನತ್ ನಗರ ನಿವಾಸಿಗಳ ಜೊತೆ ಸದಾ ಇರ್ತದೆ. ಯಾವ ಶಾಮಿಯಾನ ಹಾಕಿದ್ರು ಇಷ್ಟು ದಿವಸ ಶಾಮಿಯಾನ ಹಾಕಿದ್ರು ಅವ್ರ ಕರವಸಲಿಗೆ ಅನ್ಸುತ್ತೆ ಮೋಸ್ಟ್ಲಿ. ಅದೇ ಶಾಮಿಯಾನದೊಳಗೆ ಇವರೆಲ್ಲರಿಗೂ ಕೂಡ ಕಾರ್ಯಕ್ರಮಗಳು ಮಾಡುವಂತ ಪ್ರತಿಭಟನೆಯನ್ನು ನಾವು ಮಾಡಬೇಕಾಗ್ತದೆ. ನಾವು ಹಾಕ್ತೇವೆ ಶಾಮಿಯಾನ, ನಾವು ಶಾಮಿಯಾನ ಹಾಕ್ಬೇಕಾಗ್ತದೆ. ಕಮಿಷನರ್ ಗಮನಕ್ಕೆ ತರ್ತೇನೆ. ನಾವು ಶಾಮಿಯಾನ ಹಾಕಿ ನಾವು ಇವ್ರ ಪರವಾಗಿ ಹೋರಾಟಕ್ಕೆ ಇಳಿದ್ರೆ ಎಲ್ಲ ಅನ್ಯಾಯ ಅಕ್ರಮಗಳನ್ನು ಕೂಡ ಹೊರಗೆಳಿತೇವೆ, ಎಲ್ಲ ಹೇಳಿದ್ದೇವೆ. ಹಾಗಾಗಿ ಇಲ್ಲಿ ಏನು ಅನ್ಯಾಯ ಅಕ್ರಮಗಳು ನಡೀತವೆ ಎಲ್ರಿಗೂ ಗೊತ್ತಿದೆ. ಮಾತೆತ್ತಿರೋ ನಗರಸಭೆ ಸ್ವಚ್ಛತಾ ಸಿಬ್ಬಂದಿ ನಗರ ಪ್ರದೇಶ ಸ್ವಚ್ಛ ಮಾಡೋದಕ್ಕಿಂತ ಮೊದಲು ಇದ್ರ ನಗರಸಭೆಯನ್ನ ಸ್ವಚ್ಛ ಮಾಡಬೇಕಾಗಿದೆ ಅಂತ ಕಾರಣರ ಪ್ರತಿಕ್ರಿಯೆ. ಹಾಗಾಗಿ ಬಹಳ ಗಂಭೀರವಾಗಿ ನಾವು ಕೂಡ ಪರಿಗಣಿಸಿ ನಿಮ್ಮ ಜೊತೆಗೆ ಯಾವುದೇ ಹೋರಾಟಕ್ಕೂ ನಿಮ್ಮ ಈ ವಿಚಾರದಲ್ಲಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ, ಇತ್ತೀಚೆಗೆ ಅಗಲಿದ ಹೊಸನಗರ ತಾಲೂಕಿನ ಮಳಲಿ ಶೀನಯ್ಯ ಅವರು ಯಕ್ಷಗಾನ ತಾಳಮದ್ದಲೆ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಅವರ ಕಲಾ ಸೇವೆ ಅವಿಸ್ಮರಣೀಯ ಎಂದು ಯಕ್ಷಗಾನ ಕಲಾವಿದ ಗುಡೇಹಿತ್ಲು ಸುಬ್ರಹ್ಮಣ್ಯ ಭಟ್ ಹೇಳಿದರು. ಕಾರಣಗಿರಿ ಸಿದ್ಧಿವಿನಾಯಕ ಸಭಾಭವನದಲ್ಲಿ ಸಿದ್ಧಿವಿನಾಯಕ ಯಕ್ಷ ಕಲಾ ಬಳಗ, ಗ್ರಾಮ ಭಾರತಿ ಟ್ರಸ್ಟ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದೊಂದಿಗೆ ನಡೆದ ಮಳಲಿ ಶೀನಯ್ಯ ನುಡಿನಮನ ಮತ್ತು ತಾಳಮದ್ದಲೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು. ಗ್ರಾಮ ಭಾರತಿ ಟ್ರಸ್ಟ್ ಅಧ್ಯಕ್ಷ ಹನಿಯ ರವಿ ಮಾತನಾಡಿ, ಶೀನಯ್ಯನವರು ಇತ್ತೀಚಿನ ತನಕ ಅನೇಕ ಮೇಳಗಳಲ್ಲಿ ಬಣ್ಣ ಹಚ್ಚಿದ್ದು ಮಲೆನಾಡಿನ ಅದ್ಭುತ ಕಲಾವಿದರಲ್ಲಿ ಒಬ್ಬರಾಗಿದ್ದರು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸಿದ್ಧಿವಿನಾಯಕ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪ್ರಭಾಕರ್ ರಾವ್, ಹಿರಿಯರಾದ ನಿಟ್ಟೂರು ಅನಂತ್ ಭಟ್, ರಾಷ್ಟ್ರೋತ್ಥಾನ ಬಳಗದ ಅಧ್ಯಕ್ಷರಾದ ನಳಿನ್ ಚಂದ್ರ, ಹನಿಯ ಗುರುಮೂರ್ತಿ, ಓಕೆ ರಮಾನಂದ್ ಮತ್ತಿತರರು ಉಪಸ್ಥಿತಿದ್ದರು. ನಂತರ ಸುಧನ್ವ ಮೋಕ್ಷ ಎಂಬ ಯಕ್ಷಗಾನ ತಾಳಮದ್ದಲೆ ನಡೆಯಿತು. ನಮಸ್ಕಾರ.